ಹಿಂದಿನ ವಿಡಿಯೋದಲ್ಲಿ ನಾವು ಆಮ್ಲ ಮತ್ತೆ ಪ್ರತ್ಯಮ್ಲಗಳು ಪ್ರತಿಕ್ರಿಯಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಅಂತ ಕಲ್ತಿದ್ದೀವಿ. ಈಗ ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿ ಉಪ್ಪು ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಪದಾರ್ಥವು ಹಿಂದಿನ ವಿಡಿಯೋದಲ್ಲಿ ನಾವು ಆಮ್ಲಗಳು ಮತ್ತು ಪ್ರತ್ಯಮ್ಲಗಳು ಪ್ರತಿಕ್ರಿಯಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಅಂತ ಕಲ್ತಿದ್ದೀವಿ. ಮತ್ತೊಂದು ವಿಚಾರ ನೆನ್ಪಿಟ್ಕೊಂಡಿದ್ವಿ, ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿ ಉಪ್ಪು ಮತ್ತು ನೀರನ್ನ ಉತ್ಪತ್ತಿ ಮಾಡುವ ಪದಾರ್ಥ ಯಾವುದು ಅಂದ್ರೆ ಪ್ರತ್ಯಮ್ಲವಾಗಿರುತ್ತೆ. ಅದೇ ರೀತಿ ಪ್ರತ್ಯಮ್ಲದೊಂದಿಗೆ ಪ್ರತಿಕ್ರಿಯಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಪದಾರ್ಥ ಯಾವುದು ಅಂದ್ರೆ ಆಮ್ಲವಾಗಿರುತ್ತೆ. ಈಗ ಇದೇ ನಿಯಮಗಳನ್ನ ಬಳಸ್ಕೊಂಡು ಲೋಹಗಳ ಆಕ್ಸೈಡ್ಗಳು ಮತ್ತು ಅಲೋಹಗಳ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಮ್ಲದ ಜೊತೆ ಪ್ರತಿಕ್ರಿಯಿಸುತ್ತದೆ ಅಂತ ತಿಳ್ಕೊಳ್ಳೋಣ. ಇದರಿಂದ ಲೋಹ ಮತ್ತು ಅಲೋಹದ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯನು ತಿಳ್ಕೊತೀವಿ. ಹಾಗಾದ್ರೆ ಶುರು ಮಾಡನ್ವಾ? ನಾನಿಲ್ಲಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಅನ್ನ ತಗೊಂಡಿದ್ದೀನಿ. ಮ್ಯಾಗ್ನೀಷಿಯಂ ಒಂದು ಲೋಹ, MgO ಬಂದು ಅದರ ಆಕ್ಸೈಡ್. ಈ ಲೋಹದ ಆಕ್ಸೈಡ್ ಈಗ HCl ಜೊತೆ ಪ್ರತಿಕ್ರಿಯಿಸುತ್ತಿದೆ. ಈಗ ವಿಡಿಯೋ ಪಾಸ್ ಮಾಡಿ ಪ್ರಾಡಕ್ಟ್ಸ್ ಏನಾಗಿರ್ಬೋದು ಅಂತ ಗೆಸ್ ಮಾಡಿ. ಅದರ ಜೊತೆಲಿ MgO ನ ಸ್ವಭಾವ ಕೂಡ ಯೋಚನೆ ಮಾಡಿ. ವೆರಿ ಗುಡ್. ಈಗ ಇಲ್ಲಿರುವ ಮ್ಯಾಗ್ನೀಷಿಯಂ ಅಯಾನ್ಗಳು ಕ್ಲೋರೈಡ್ ಅಯಾನ್ಗಳ ಜೊತೆ ಸೇರಿ ಮ್ಯಾಗ್ನೀಷಿಯಂ ಕ್ಲೋರೈಡ್ ಫಾರ್ಮ್ ಮಾಡ್ಕೊಳುತ್ತೆ. ಅದೇ ತರ ಇಲ್ಲಿರ್ತಕ್ಕಂತ ಹೈಡ್ರೋಜನ್ ಆಕ್ಸೈಡ್ ಅಯಾನ್ಗಳ ಜೊತೆ ಸೇರಿ H2O ಅಂದ್ರೆ ವಾಟರ್ ಆಗಿ ಫಾರ್ಮ್ ಆಗುತ್ತೆ. ಬೇಗ ಈ ಈಕ್ವೇಶನ್ ಬ್ಯಾಲೆನ್ಸ್ ಮಾಡನ್ವಾ? ಇಲ್ಲಿ 2 ಕ್ಲೋರಿನ್ ಇದೆ, 2 ಹೈಡ್ರೋಜನ್ ಇದೆ, ಹಾಗಾಗಿ ನಾನಿಲ್ಲಿ 2 ಅಂತ ಸೇರಿಸ್ತೀನಿ. ಅಂದ್ರೆ ಇಲ್ಲಿರುವ HCl ಮತ್ತೆ MgO ಸೇರಿ ನಮಗೆ MgCl2 ಅನ್ನುವ ಲವಣ ಮತ್ತೆ ನೀರನ್ನ ನೀಡುತ್ತೆ. ಇದಕ್ಕೂ ಮುಂಚೆ ನಮಿಗೊಂದು ವಿಚಾರ ಗೊತ್ತಿತ್ತು, ಏನಂತ ಹೇಳಿದ್ರೆ ಆಮ್ಲ ಮತ್ತು ಪ್ರತ್ಯಮ್ಲ ಪ್ರತಿಕ್ರಿಯಿಸಿದಾಗ ಮಾತ್ರ ಬರ್ತಿದ್ದಂತ ಉತ್ಪನ್ನಗಳು ಲವಣ ಮತ್ತು ನೀರಾಗಿತ್ತು. ಹಾಗಾಗಿ ಇಲ್ಲಿ ಗಮನ ಕೊಟ್ಟು ನೋಡಿದ್ರೆ ಈ HCl ಅನ್ನೋದು ಒಂದು ಆಮ್ಲ. ಈ HCl ಅನ್ನೋದು MgO ಜೊತೆ ಪ್ರತಿಕ್ರಿಯಿಸಿ ನಮಗೆ ಒಂದು ಲವಣ ಕೊಡ್ತಿದೆ ಅಂತ. ಆದ್ರೆ ಈ MgO ಅಂದ್ರೆ ಮ್ಯಾಗ್ನೀಷಿಯಂ ಆಕ್ಸೈಡ್ ಒಂದು ಪ್ರತ್ಯಮ್ಲದ ರೀತಿ ಆಕ್ಟ್ ಮಾಡುತ್ತೆ. ಹೌದು ಮಕ್ಕಳ, ಸಾಮಾನ್ಯವಾಗಿ ಈ ಲೋಹದ ಆಕ್ಸೈಡ್ ಗಳೆಲ್ಲಾನು ಪ್ರತ್ಯಮ್ಲೀಯ ಸ್ವಭಾವ ಉಳ್ಳದ್ದಾಗಿರುತ್ತೆ ಮತ್ತು ಲೋಹದ ಆಕ್ಸೈಡ್ ಗಳು ಪ್ರತ್ಯಮ್ಲಗಳಾಗಿ ವರ್ತಿಸುತ್ತವೆ ಹಾಗೂ ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿ ನಮಗೆ ಲವಣ ಮತ್ತು ನೀರನ್ನ ಕೊಡುತ್ತೆ. ಈಗ ಇದನ್ನ ದೃಢೀಕರಿಸೋದಕ್ಕೋಸ್ಕರ ನಾವು ಮತ್ತೊಂದು ಉದಾಹರಣೆ ನೋಡೋಣ. ಇಲ್ಲಿ ನಾನೇನ್ ತಗೋತೀನಿ, ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ತಗೊಂಡಿದ್ದೀನಿ ಮತ್ತಿದನ್ನ HCl ಜೊತೆ ಪ್ರತಿಕ್ರಿಯಿಸುತ್ತಿದ್ದೇನೆ. ಈ ಸಲ ಏನಾಗುತ್ತೆ, ಕ್ಯಾಲ್ಸಿಯಂ ಹೋಗಿ ಕ್ಲೋರೈನ್ ಜೊತೆ ಜೋಡಿ ಆಗುತ್ತೆ. ಕ್ಯಾಲ್ಸಿಯಂ ಕ್ಲೋರೈನ್ ಜೊತೆ ಜೋಡಿಯಾಗಿ ನಮಗೆ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನುವ ಲವಣ ಸಿಗುತ್ತೆ. ಇದ್ರೊಟ್ಟಿಗೆ ನೀರು ಸಹ ಸಿಗುತ್ತೆ, ಯಾಕಂದ್ರೆ ಈ HO ಜೊತೆ ಕಂಬೈನ್ ಆಗುತ್ತೆ. ಇದನ್ನ ಬೇಗ ಬ್ಯಾಲೆನ್ಸ್ ಮಾಡೋದಾದ್ರೆ ಇಲ್ಲಿ Cl2 ಇದೆ, ಇಲ್ಲಿ H2 ಇದೆ, ಸೊ ಇಲ್ಲಿ 2 ನ ಆಡ್ ಮಾಡ್ತೀವಿ. ಈಗ ನಾವೇನ್ ಹೇಳ್ತೀವಿ, ಕ್ಯಾಲ್ಸಿಯಂ ಆಕ್ಸೈಡ್ 2HCl ಜೊತೆ ರಿಯಾಕ್ಟ್ ಆದಾಗ ನಮಗೆ CaCl2 ಅನ್ನುವ ಲವಣ H2O ಅನ್ನುವ ನೀರನ್ನ ಕೊಡ್ತಿದೆ. ಇಲ್ಲೂ ಸಹ ನಾವು ಲೋಹ ಆಕ್ಸೈಡ್ ಗಳೇನಿದೆಯೋ ಇದು ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿ ನಮಗೆ ಲವಣ ಮತ್ತು ನೀರನ್ನ ನೀಡ್ತಿರೋದನ್ನ ನೋಡ್ತಿದೀವಿ. ಇದರಿಂದ ನಾವು ಈ ಲೋಹದ ಆಕ್ಸೈಡ್ ಅನ್ನ ನಾವು ಸ್ವಭಾವತಃ ಪ್ರತ್ಯಮ್ಲೀಯವಾಗಿರುತ್ತೆ ಅಂತ ಹೇಳ್ಬೋದು. ಇದಿಷ್ಟು ನೋಡಿದ್ಮೇಲೆ ನಿಮಗೊಂದು ಪ್ರಶ್ನೆ ಬಂದಿರುತ್ತೆ. ಏನ್ ಆ ಪ್ರಶ್ನೆ ಅಂದ್ರೆ, ಪ್ರತ್ಯಮ್ಲ ಅಂದ ತಕ್ಷಣ ನೀರಲ್ಲಿ ಮಿಕ್ಸ್ ಮಾಡಿದಾಗ OH ಮೈನಸ್ ನ ಸಾಂದ್ರತೆ ಜಾಸ್ತಿ ಆಗ್ಬೇಕು. ಹಾಗಾದ್ರೆ ಇಲ್ಲಿ CaO ಇದೆ, MgO ಇದೆ, ಇವೆರಡರಲ್ಲಿ OH ಮೈನಸ್ ಅಯಾನಿನ ಸಾಂದ್ರತೆ ಹೆಂಗ್ ಜಾಸ್ತಿ ಆಗುತ್ತೆ? ಇದು ಜಾಸ್ತಿ ಆಗ್ತಿಲ್ಲ ಅಂದ್ರೆ ಈ CaO ಮತ್ತೆ MgO ಪ್ರತ್ಯಮ್ಲ ಹೆಂಗಾಗುತ್ತೆ? ಪ್ರಶ್ನೆ ಬಂದಿರುತ್ತಲ್ವಾ? ಈ ಪ್ರಶ್ನೆ ಬಂದು ತುಂಬಾ ಒಳ್ಳೆಯ ಪ್ರಶ್ನೆ. ಇದನ್ನ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನೇನ್ ಮಾಡ್ತೀನಿ, ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ತಗೊಂಡು ನೀರಲ್ಲಿ ಮಿಕ್ಸ್ ಮಾಡ್ತೀನಿ. ನಂತರ ಈ ಕ್ಯಾಲ್ಸಿಯಂ ಆಕ್ಸೈಡ್ ಏನಾಗುತ್ತೆ, ಇದರ ಅಯಾನ್ಗಳಾಗಿ ವಿಭಜನೆ ಆಗುತ್ತೆ, ಹೌದಲ್ವಾ? ಸೊ ಕ್ಯಾಲ್ಸಿಯಂ +2 ಅಯಾನು ಮತ್ತೆ ಆಕ್ಸೈಡ್ -2 ಅಯಾನ್ ಆಗಿ ವಿಭಜನೆ ಆಗುತ್ತೆ. ನಂತರ ಈ ಆಕ್ಸೈಡ್ ಏನಿದೆಯೋ ಇದು ನೀರ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಹೈಡ್ರಾಕ್ಸೈಡ್ ಅಯಾನ್ ಆಗುತ್ತೆ. ಈ ಹೈಡ್ರಾಕ್ಸೈಡ್ ಅಯಾನ್ ನಾನು ಬ್ಯಾಲೆನ್ಸ್ ಆಗಿ ಬರ್ದಿದ್ದೀನಿ. ಸೊ ನೀವೀಗ ನೋಡ್ಬೋದು, ಲೋಹದ ಆಕ್ಸೈಡ್ ಏನಿದೆಯೋ ಇದು ನೀರಲ್ಲಿ ಮಿಕ್ಸ್ ಆದಾಗ ಹೈಡ್ರಾಕ್ಸೈಡ್ ಅಯಾನು ಜಾಸ್ತಿ ಆಗ್ತಿದೆ, ಅಂದ್ರೆ OH ಮೈನಸ್ ನ ಸಾಂದ್ರತೆ ಜಾಸ್ತಿ ಆಗ್ತಿದೆ. ಹಾಗಾಗಿ ನಾವು ಮೆಟಲ್ ಆಕ್ಸೈಡ್ ಅನ್ನ ಪ್ರತ್ಯಮ್ಲ ಅಂತ ಹೇಳ್ಬೋದು. ವಾಸ್ತವವಾಗಿ ಇದನ್ನ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಎಕ್ಸ್ಪೆರಿಮೆಂಟ್ ಇದೆ. ಇಲ್ಲಿ ನೋಡಿ, ಈ ನೀರಲ್ಲಿ ನಾನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಮಿಕ್ಸ್ ಮಾಡಿರ್ತೀನಿ. ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಈ ರೀತಿ ತೆಳು ಆಗಿರುತ್ತೆ. ಇದ್ರೊಳಗೆ ನಾನು ಕೆಂಪು ಲಿಟ್ಮಸ್ ಪೇಪರ್ ಅನ್ನ ಅದ್ದಿದ್ದೀನಿ. ನೋಡಿ, ಕೆಂಪು ಲಿಟ್ಮಸ್ ಪೇಪರ್ ಏನಾಗ್ತಿದೆ, ನೀಲಿಯಾಗಿ ಚೇಂಜ್ ಆಗ್ತಿದೆ. ಮತ್ತೆ ನಿಮಗೆ ಗೊತ್ತು, ಇಲ್ಲಿ ಪ್ರತ್ಯಮ್ಲ ಇದ್ದಾಗ ಮಾತ್ರನೇ ಈ ರೀತಿ ಸಂಭವಿಸುತ್ತೆ ಅಂತ. ಕೆಂಪು ಲಿಟ್ಮಸ್ ನೀಲಿ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಪ್ರತ್ಯಮ್ಲ ಇರುತ್ತೆ ಅಂತ. ಇಲ್ಲಿರುವ ಪ್ರತ್ಯಮ್ಲ
ಆಮ್ಲ, ಕ್ಯಾಲ್ಸಿಯಂ ಆಕ್ಸೈಡ್. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸರಿ ಮಕ್ಳ, ಇಲ್ಲಿ ತನಕ ಆಮ್ಲ ಅನ್ನೋದು ಲೋಹದ ಆಕ್ಸೈಡ್ ಜೊತೆಗೆ ಪ್ರತಿಕ್ರಿಯಿಸಿದಾಗ ಏನೇನಾಗುತ್ತೆ ಅಂತ ನೋಡಿದೀರಾ. ಈಗ ಅದೇ ಲೋಹದ ಆಕ್ಸೈಡ್ ಪ್ರತ್ಯಾಮ್ಲದ ಜೊತೆ ಏನಾಗುತ್ತೆ ಅನ್ನೋದನ್ನ ನಾವು ನೋಡೋಣ. ಈಗ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನೋದು NaOH ಅನ್ನುವ ಪ್ರತ್ಯಾಮ್ಲದ ಜೊತೆ ರಿಯಾಕ್ಟ್ ಆದ್ರೆ ಏನಾಗ್ಬೋದು ಹೇಳಿ ಮಕ್ಳ? ಇಲ್ಲಿ ಎಂತದ್ದು ಸಹ ಚೇಂಜಸ್ ಆಗಲ್ಲ. ಯಾಕಂತ ಹೇಳಿದ್ರೆ ಈ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ NaOH ವಿಭಜನೆ ಆದಾಗ ಏನೇನಾಗುತ್ತೆ ಹೇಳಿ? ಕ್ಯಾಲ್ಸಿಯಂ ಆಕ್ಸೈಡ್ Ca+2 ಮತ್ತೆ O-1 ಆಗುತ್ತೆ. ಇಲ್ಲಿರ್ತಕ್ಕಂಥ NaOH Na+1 OH-1 ಅಂತ ಆಗುತ್ತೆ. ಈಗ ನಾವೇನ್ ಮಾಡ್ತಿದ್ವಿ, ಇಲ್ಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗೋದನ್ನ ನೋಡ್ತಿದ್ವಿ. ಅಂದ್ ಹೇಳಿದಾಗ ಇಲ್ಲಿರುವ Na+1 ಏನಾಗುತ್ತೆ, O-1 ಜೊತೆ ಹೋಗಿ ಬಾಂಡ್ ಆಗುತ್ತೆ. ಇಲ್ಲಿರ್ತಕ್ಕಂಥ Ca+2 OH-1 ಜೊತೆ ಸೇರಿ ಬಾಂಡ್ ಆಗುತ್ತೆ. ಸೇರಿ ಬಾಂಡ್ ಆದಾಗ ಏನಾಗುತ್ತೆ, NaOH ಮತ್ತೆ CaO ಅನ್ನೋದು ವಾಪಸ್ ಸಿಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಹೊಸ ಉತ್ಪನ್ನಗಳು ಅನ್ನೋದು ಸಿಗೋದಿಲ್ಲ. ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲದ ಜೊತೆ ಪ್ರತಿಕ್ರಿಯೆನೇ ಆಗಲ್ಲ. ಲೋಹದ ಆಕ್ಸೈಡ್ಗಳು ಆಮ್ಲದೊಂದಿಗೆ ಪ್ರತಿಕ್ರಿಯೆ ಆಗಿ ಲವಣ ಮತ್ತೆ ನೀರನ್ನ ನೀಡುತ್ತೆ. ಅದೇ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲದ ಜೊತೆ ರಿಯಾಕ್ಟ್ ಆಗಲ್ಲ ಅಂತ ಹೇಳ್ತೀವಿ. ಈಗ ಇದಿಷ್ಟು ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀನಿ, ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದನ್ನ ನಾನು ಜನರಲ್ ಆಗಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇಲ್ಲೂ ಸಹ ಕೆಲವೊಂದು ಎಕ್ಸೆಪ್ಷನ್ಸ್ ಇದಾವೆ. ಉದಾಹರಣೆಗೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಜಿಂಕ್ ಆಕ್ಸೈಡ್ ಇವು ಪ್ರತ್ಯಾಮ್ಲದೊಂದಿಗೆ ಪ್ರತಿಕ್ರಿಯಿಸಿ ಲವಣ ಮತ್ತು ನೀರನ್ನ ಕೊಡುತ್ತೆ. ಇದನ್ನೆಲ್ಲ ನಾವು ಸಪರೇಟ್ ಆಗಿ ಡೀಟೇಲ್ ಆಗಿ ಮತ್ತೊಂದು ವಿಡಿಯೋದಲ್ಲಿ ನೋಡ್ತೀವಿ. ಈಗ ನಾವು ಅಲೋಹ ಆಕ್ಸೈಡ್ ಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ ನಾನೇನ್ ಮಾಡಿದೀನಿ, ಇಂಗಾಲದ ಡೈಆಕ್ಸೈಡ್. ಇಲ್ಲಿ ಕಾರ್ಬನ್ ಅನ್ನೋದು ಲೋಹನೇ ಅಲ್ಲ, ಹಾಗಾಗಿ ಇದರ ಆಕ್ಸೈಡ್ ಅನ್ನ ನಾನು ಪರಿಗಣಿಸಿದೀನಿ. ಈ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತಿದೆ, ಪ್ರತ್ಯಾಮ್ಲದ ಜೊತೆ ರಿಯಾಕ್ಟ್ ಆಗ್ತಿದೆ, ಹೌದಲ್ವಾ? ಇದು ರಿಯಾಕ್ಟ್ ಆದಾಗ ನಮಗೆ ಸೋಡಿಯಂ ಕಾರ್ಬನೇಟ್ ಮತ್ತು ನೀರನ್ನ ಕೊಡುತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇಲ್ಲಿ 2 ಹಾಕಿದ್ರೆ ಸಾಕು. ಇಲ್ಲಿ ನೋಡಿದಾಗ ಈ ಕಾಂಪೌಂಡ್ ಗಳು ಪ್ರತಿಕ್ರಿಯಿಸಿ ನಮಗೆ ಲವಣ ಮತ್ತು ನೀರನ್ನ ಕೊಡ್ತಿದೆ ಅಂತ ನಮಗೆ ಗೊತ್ತಾಗ್ತಿದೆ. ನಾವ್ ಈ ಹಿಂದೆ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಸೇರಿ ನಮಗೆ ಲವಣ ಮತ್ತು ನೀರನ್ನ ಕೊಟ್ಟಿರೋದನ್ನ ನೋಡಿದೀವಿ. ಇದೆಲ್ಲ ನೋಡಿದ್ಮೇಲೆ ಈಗ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಒಂದು ಆಮ್ಲ ಆಗಿರ್ಬೇಕಲ್ವಾ? ಯಾಕಂದ್ರೆ ಇದು ಪ್ರತ್ಯಾಮ್ಲದ ಜೊತೆ ರಿಯಾಕ್ಟ್ ಆಗಿ ನಮಗೆ ಲವಣ ಮತ್ತೆ ನೀರನ್ನ ಕೊಡುತ್ತಿದೆ. ಸೊ ನಾವಿಲ್ಲಿ ಏನ್ ತೀರ್ಮಾನ ಮಾಡಬಹುದು, ಅಲೋಹ ಆಕ್ಸೈಡ್ ಗಳು ಆಮ್ಲೀಯ ಸ್ವಭಾವವನ್ನ ಹೊಂದಿರುತ್ತೆ. ನಾನ್ ಮೆಟಾಲಿಕ್ ಆಕ್ಸೈಡ್ ಎಲ್ಲಾನು ಅಸಿಡಿಕ್ ನೇಚರ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಇದೆಲ್ಲ ಹೆಂಗಾಯ್ತು ಅಂತ ಡೌಟ್ ಇದ್ರೆ, ಆಮ್ಲಗಳ ವ್ಯಾಖ್ಯಾನ ಪ್ರಕಾರ ಆಮ್ಲಗಳನ್ನ ನಾವು ಜಲದ್ರಾವಣದಲ್ಲಿ ಬೆರೆಸಿದಾಗ H+ ಅಯಾನುಗಳ ಸಾಂದ್ರತೆ ಜಾಸ್ತಿ ಆಗುತ್ತೆ. ಹಾಗಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಅಲ್ಲಿ H+ ಅಯಾನಿನ ಸಾಂದ್ರತೆ ಹೆಂಗ್ ಜಾಸ್ತಿ ಆಗುತ್ತೆ, ಇದನ್ನ ನಾನು ತೋರಿಸ್ತೀನಿ ನೋಡಿ ಮಕ್ಳ. ಈ ಅಲೋಹ ಆಕ್ಸೈಡ್ ಆಮ್ಲೀಯತೆ ಸ್ವಭಾವ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾನು ನೀರಲ್ಲಿ ಮಿಕ್ಸ್ ಮಾಡ್ತಿದೀನಿ ಅಂತ ಆದ್ರೆ ಇವು ವಿಭಜನೆ ಆಗಿ ನಮ್ಗೆ H2CO3 ಅನ್ನೋದನ್ನ ಕೊಡುತ್ತೆ. H2CO3 ಅಂದ್ರೆ ಕಾರ್ಬನಿಕ್ ಆಮ್ಲ. ಇದು ಒಂದು ಅನ್ಸ್ಟೇಬಲ್ ಅಂತ ಹಿಂದೆ ವಿಡಿಯೋದಲ್ಲಿ ನಾವು ಕಲ್ತಿದೀವಿ. ಈ ಅನ್ಸ್ಟೇಬಲ್ ಆಗಿರೋ ಕಾರ್ಬನಿಕ್ ಆಮ್ಲ ಏನಾಗುತ್ತೆ, ವಿಭಜನೆ ಆಗಿ ನಮಗೆ H+ ಮತ್ತೆ HCO3- ಅಂತ ಕೊಡುತ್ತೆ. ಇಲ್ಲಿ ನೀವೇ ನೋಡ್ಬೋದು H+ ಅನ್ನೋದು ಕಾಣಿಸ್ತಿದೆ. ಇಲ್ಲಿ H+ ಅಯಾನಿನ ಸಾಂದ್ರತೆ ಜಾಸ್ತಿ ಇದೆ ತಾನೆ? ಹೌದು, ಈ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ H+ ಅಯಾನಿನ ಸಾಂದ್ರತೆ ಜಾಸ್ತಿ ಇರೋ ಕಾರಣ ಇದು ಬಂದು ಒಂದು ಆಮ್ಲೀಯ ಅಂತಾನೆ ಹೇಳ್ಬೋದು. ಹಾಗಂತ ಹೇಳಿದಾಗ ಅಲೋಹ ಆಕ್ಸೈಡ್ ಎಲ್ಲಾನು ಹೆಂಗಿರುತ್ತೆ, ಆಮ್ಲೀಯ ಸ್ವಭಾವದಲ್ಲಿರುತ್ತೆ. ಸೊ ಫೈನಲ್ ಆಗಿ ಈ ಇಂಗಾಲದ ಡೈಆಕ್ಸೈಡ್ ಅನ್ನೋದು ಒಂದು ಅಲೋಹ ಆಕ್ಸೈಡ್ ಆಗಿರುತ್ತೆ. ಇದು ಆಮ್ಲೀಯ ಸ್ವಭಾವವುಳ್ಳದ್ದಾಗಿರುತ್ತೆ ಅಂತ ಹೇಳ್ತೀವಿ. ಈ ಆಮ್ಲೀಯ ಸ್ವಭಾವವುಳ್ಳ ಇಂಗಾಲದ ಡೈಆಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಪ್ರತಿಕ್ರಿಯಿಸಿ ನಮಗೆ ಲವಣ ಮತ್ತು ನೀರನ್ನ ಕೊಡ್ತಿದೆ. ಈಗ ಇದಿಷ್ಟು ಅರ್ಥ ಆಯ್ತಲ್ಲ? ಮತ್ತೆ ವಿಡಿಯೋ ನೋಡಿ ನಾವು ಅರ್ಥ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ವಿಡಿಯೋಗೆ ಹೋಗ್ಬೇಕು.